ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಾವು ಕುಡಿತಾ ಇರುವ ನೀರಿಗೆ ಜೀವ ಇದೆಯಾ ಅಂತ ನಾವು ನೋಡೋದಾಗಿದ್ದರೆ ಇಲ್ಲ ಅನ್ಬೋದು. ಸತ್ತ ನೀರನ್ನು ನಾವು ಕುಡಿತಾ ಇದ್ದೀವಿ ಅನ್ನೋದರೆ ನೀರಿಗೆ ಜೀವ ಇದೆಯಾ ಅಂದರೆ ಹೌದು ಅಂತ ಅಂತಾರೆ ವಿಜ್ಞಾನಿಗಳು. ಹಾಗಾದರೆ ಸತ್ತ ನೀರು ಯಾವುದು ಅಂತಂದರೆ ಪ್ಲಾಸ್ಟಿಕ್ ಬಾಟಲಿನಲ್ಲಿ ಇರುವ ನೀರನ್ನು ನಾವು ಕುಡಿದಾಗ ಅದು ಸತ್ತ ನೀರು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಕಾರಣ ಏನಂದರೆ ಒಂದು ಕಡೆ ಶೇಖರಣೆಯಾಗಿರುತ್ತೆ, ಗಾಳಿ ಇರೋದಿಲ್ಲ, ಹಾಗೆ ಇಟ್ಟಿರ್ತೀವಿ. ಮತ್ತು ಆ ಪ್ಲಾಸ್ಟಿಕ್ ಬಾಟಲಿನಲ್ಲಿರುವಂತಹ ಎಲ್ಲ ಮೈಕ್ರೋ ಪ್ಲಾಸ್ಟಿಕ್ಗಳಾಗಿರ್ಬೋದು, ರಾಸಾಯನಿಕಗಳಾಗಿರ್ಬೋದು, ಯಾವುದೋ ಒಂದು ಹಂತದಲ್ಲಿ ನೀರಿನ ಜೊತೆ ಸೇರಿಕೊಂಡು, ಏಕೆಂದರೆ ಆ ಬಾಟಲ್ಗಳನ್ನು ನಾವು ಬಿಸಿಲಿನಲ್ಲಿ ಏನಾದ್ರು ಇಟ್ಟಿದ್ದಂಥ ಪಕ್ಷದಲ್ಲಿ ಅದರಲ್ಲಿರುವ ರಾಸಾಯನಿಕಗಳು ಎಲ್ಲ ಅಲ್ಪ ಪ್ರಮಾಣದಲ್ಲಿ ಪೈಕೋಗ್ರಾಮ್, ನ್ಯಾನೋಗ್ರಾಮ್ ಆಗಿರಬಹುದು, ಅದು ನೀರಿನ ಒಳಗಡೆ ಸೇರ್ಕೊಂಡಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ನಲ್ಲಿರುವ ಡಯಾಕ್ಸಿನ್ ಆಗ್ಬೋದು, ಥ್ಯಾಲೇಟ್ಗಳಾಗ್ಬೋದು, ಬಿಸ್ಫಿನಾಲ್ ಎ, ಬಿಸ್ಫಿನಾಲ್ ಎಸ್, ಬಿಸ್ಫಿನಾಲ್ ಪಿ, ಈ ಥರದ ಬಿಸ್ಫಿನಾಲ್ಗಳ ಗುಂಪು ನೀರಿನಲ್ಲಿ ಸೇರಿಕೊಂಡು ಅದು ಮುಂದಿನ ದಿನದಲ್ಲಿ ನಮಗೆ ಅನಾರೋಗ್ಯವನ್ನು ಉಂಟು ಮಾಡುವ ಸಾಧ್ಯತೆಗಳಿದೆ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ. ಹಾಗಾದರೆ ನೀರಿಗೆ ಭಾವನೆಗಳಿದೆಯಾ ಅಂತ ನಾವು ನೋಡೋದಾದರೆ ಇದೆ ಅಂತಾರೆ ವಿಜ್ಞಾನಿಗಳು. ಜಪಾನಿನ ಡಾಕ್ಟರ್ ಇಮ್ಯಾಟೋ ಎನ್ನುವ ವಿಜ್ಞಾನಿ ನೀರಿಗೆ ಭಾವನೆಗಳಿದೆ, ನೀರು ಒಂದು ಅದ್ಭುತವಾದ ದ್ರವ, ಅದು ಕೇವಲ ದ್ರವ ಅಲ್ಲ, ಅದು ಎಲ್ಲವನ್ನು ನಿಯಂತ್ರಿಸುವಂಥದ್ದು, ಭಾವನೆಗಳನ್ನು ಏನಿದೆ ಅದನ್ನು ಅದೇ ರೀತಿಯಲ್ಲಿ ತೆಗೆದುಕೊಳ್ಳುವಂಥದ್ದು ಅಂತ ಅವರು ಬಹಳಷ್ಟು ಪ್ರಯೋಗಗಳನ್ನು ಮಾಡಿ ತಿಳಿಸಿದ್ದಾರೆ. ಹಾಗಾದರೆ ನೀರಿನ ಬಗ್ಗೆ ನಾವು ನೋಡೋದಾದರೆ ಇಡೀ ಪ್ರಪಂಚದಲ್ಲಿ ಈ 70% ನೆಲ ಜಲ ಇದೆ, 30% ಭೂಭಾಗ ಇದೆ. ನಮ್ಮ ದೇಹವನ್ನು ನಾವು ನೋಡೋದಾದರೆ ದೇಹದಲ್ಲೂ ಅಷ್ಟೇ 70% ನೀರಿದೆ ಅಂತೀವಿ, ದ್ರವ, ಮತ್ತು ಕೇವಲ 30 ಭಾಗ ಮಾತ್ರ ನಮ್ಮ ಜೀವಕೋಶಗಳು, ಇದೆಲ್ಲ ಇರೋ ಅಂಥದ್ದು. ಹಾಗಾದರೆ ನಮ್ಮ ದೇಹದ ಒಳಗಡೆ ಇರುವ ನೀರು ಯಾವ ಥರ, ಅದು H2Oನ, ಆಕ್ಸಿಜನ್ ಮತ್ತು ಹೈಡ್ರೋಜನ್ನ ಅಂತ ನಾವು ನೋಡೋದಾದರೆ ಅಲ್ಲ, ಅದು ಬೇರೆ ಥರದ ನೀರು. ಉದಾಹರಣೆಗೆ ನಮ್ಮ ಮೆದುಳಿನ ಸುತ್ತ ಇರೋದು ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೀವಿ, ಅದು H2O ಅಲ್ಲ, ಅದು ಬೇರೆ. ಅದರಲ್ಲಿ ಬೇಕಾದಷ್ಟು ಲವಣಾಂಶಗಳು, ಬೇಕಾದಷ್ಟು ಬೇರೆ ಥರನೇ ಇದೆ. ಅದೇ ರೀತಿ ನಮ್ಮ ಜೀವಕೋಶದಲ್ಲಿರುವಂತಹ ಸೈಟೋಪ್ಲಾಸಮ್ ಅಥವಾ ಪ್ರೋಟೋಪ್ಲಾಸಮ್ ಅಂತ ಏನು ಕರಿತೀವಿ, ಅಲ್ಲೂ ದ್ರವ ಇದೆ, ಆದರೆ ಅದು H2O ಅಲ್ಲ. ಇವುಗಳನ್ನು ನಾವು ಚಾರ್ಜ್ಡ್ ವಾಟರ್ ಅಂತ ಬೇಕಾದರೂ ಕರಿಬಹುದು. ಚಾರ್ಜ್ಡ್ ವಾಟರ್ ಅಂದರೆ ಬೇಕಾದಷ್ಟು ಅದರಲ್ಲಿ ಮಿನಿರಲ್ಸ್ಗಳು, ಟ್ರೇಸ್ ಎಲಿಮೆಂಟ್ಗಳು, ಬೇಕಾದಷ್ಟು ಅಂಶಗಳು, ಪ್ರೋಟೀನ್ಗಳು, ಇವೆಲ್ಲ ಇರುವಂತಹ ಚಾರ್ಜ್ಡ್, H2O ಅಲ್ಲ, ಅದು ಚಾರ್ಜ್ಡ್ ವಾಟರ್. ಹಾಗಾದರೆ ಚಾರ್ಜ್ಡ್ ವಾಟರ್ ಅಂದರೆ ಏನು ಅಂತ ನಾವು ನೋಡೋದಾದರೆ ನಮಗೆ ನಮ್ಮ ಪುರಾಣಗಳಲ್ಲಿ ಬರುವಂತಹ ಕೆಲವು ಕಥೆಗಳ ಜ್ಞಾಪಕ ಬರುತ್ತೆ. ಋಷಿಮುನಿಗಳು ಅವರ ಕಮಂಡಲದಲ್ಲಿ ಸದಾಕಾಲ ನೀರನ್ನ ಇಟ್ಕೊತಾ ಇದ್ರು. ಅವರೇನಾದರೂ ವರ ಕೊಡಬೇಕು ಅಥವಾ ಶಾಪ ಕೊಡಬೇಕು ಅಂದರೆ ಆ ಕಮಂಡಲದಲ್ಲಿರುವ ನೀರನ್ನು ಪ್ರೋಕ್ಷಣೆ ಮಾಡಿ ಆ ವ್ಯಕ್ತಿಗೆ ವರ ಕೊಡ್ತಾಯಿದ್ರು ಅಥವಾ ಶಾಪ ಕೊಡ್ತಾಯಿದ್ರು. ಅದೇ ರೀತಿ ನಾವು ದೇವಸ್ಥಾನಗಳಿಗೆ ಹೋದಾಗ ನಮಗೆ ತೀರ್ಥವನ್ನು ಕೊಡ್ತಾರೆ. ದೇವರ ಮುಂದಿರುವ ಬೆಳ್ಳಿ ಬಟ್ಟಲಿನಲ್ಲಿ ಇರುವಂತಹ ನೀರನ್ನು, ಅದರಲ್ಲಿ ತುಳಸಿ ಇರುತ್ತೆ ಮತ್ತು ಮಂತ್ರಾಕ್ಷತೆಗಳೆಲ್ಲ ಇರುವಂತಹದ್ದು, ಅದರದ ಒಂದು ಪರಿಮಳನೇ ಬೇರೆ ಇರುತ್ತೆ. ಆ ನೀರನ್ನು ಸೇವನೆ ಮಾಡಿದಾಗ ನಮಗೆ ಎಷ್ಟೋ ಶಕ್ತಿ ಬಂದಂತೆ ಅನಿಸುತ್ತೆ. ಈ ರೀತಿ ದೇವಸ್ಥಾನದ ನೀರಾಗ್ಬೋದು, ಋಷಿ ಮುನಿಗಳ ಬಳಿ ಇರುವಂತಹ ನೀರಾಗ್ಬೋದು, ಇವುಗಳನ್ನು ನಾವು ನೋಡಿದ್ರೆ ಇದನ್ನು ಚಾರ್ಜ್ಡ್ ವಾಟರ್ ಅಂತ ನಾವು ಕರಿತೀವಿ. ಹಾಗಾದರೆ ಎಲ್ಲಿ ನೀರಿಟ್ಟರೆ ಚಾರ್ಜ್ ಆಗುತ್ತೆ ಅಂತ ನಾವು ನೋಡೋದಾದರೆ ಮಡಕೆಯಲ್ಲಿಟ್ಟಿರುವ ನೀರು, ಅಂದರೆ ಅದು ನಮ್ಮ ಒಂದು ಪಂಚಭೂತಗಳು, ಮಣ್ಣು ಒಂದಿರುತ್ತಲ್ಲ, ನಮ್ಮ ನಿಸರ್ಗದಲ್ಲಿರುವಂತಹ ಒಂದು ವಸ್ತು, ಮಡಕೆಯಲ್ಲಿಟ್ಟಿರುವ ನೀರು ಚಾರ್ಜ್ ವಾಟರ್ ಆಗಿರುತ್ತೆ ಅಂತಾರೆ. ಅದೇ ರೀತಿ ಒಂದು ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ನೀರು ಅದು ಚಾರ್ಜ್ಡ್ ವಾಟರ್ ಅಂತಾರೆ. ಅದೇ ರೀತಿ ಬೆಳ್ಳಿಯ ಬಟ್ಟಲಿನಲ್ಲಿ ತಾಮ್ರದ ಪಾತ್ರೆ, ಮಡಕೆ, ಇದರಲ್ಲಿಟ್ಟಿರುವ ನೀರುಗಳನ್ನು ನಾವು ಚಾರ್ಜ್ಡ್ ವಾಟರ್, ಇದನ್ನು ನಾವು ಸೇವನೆ ಮಾಡಿದಾಗ ನಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಬಹಳಷ್ಟು ಉಪಯುಕ್ತತೆ ನಮಗೆ ದೊರಕುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ನಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹದ್ದು ಬೇಕಾದಷ್ಟು ಪ್ರಯೋಜನಗಳನ್ನು ಈ ಚಾರ್ಜ್ಡ್ ವಾಟರಿಂದ ನಾವು ಪಡಿಬಹುದು. ಬೇಕಾದಷ್ಟು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಈಗ ತೀರ್ಥ ಅಂತ ತಗೊಂತೀವಿ, ಎಲ್ಲೋ ಒಂದು ಕಡೆ ಹೋಗ್ತೀವಿ, ಅಲ್ಲಿ ಹಿಮಾಲಯಕ್ಕೆ ಹೋಗ್ತೀವಿ, ಅಥವಾ ನಾವು ಹರಿದ್ವಾರ ಋಷಿಕೇಶ್ಗೆ ಹೋಗ್ತೀವಿ, ಅಥವಾ ಕಾಶಿಗೆ ಹೋದಾಗ ಅಲ್ಲಿಂದ ತೀರ್ಥವನ್ನು ತರ್ತಾರೆ. ಜೀವ ಬಿಡುವ ವ್ಯಕ್ತಿಯ ಬಾಯಿಗೆ ಗಂಗಾಜಲವನ್ನು ಹಾಕ್ತಾರೆ, ಅಂದರೆ ಅದೊಂದು ಚಾರ್ಜ್ಡ್ ವಾಟರ್. ಅದನ್ನು ಕುಡಿದಾಗ ಆತ ಬಹಳ ನೆಮ್ಮದಿಯಿಂದ ಅವನ ಪ್ರಾಣವನ್ನು ಬಿಡಬಹುದು ಅನ್ನುವುದು ಒಂದು ನಮ್ಮ ಹಿಂದೂಗಳಲ್ಲಿ ಒಂದು ಪ್ರತೀತಿ ಅಂತ ನಾವು ಹೇಳಬಹುದು. ಹಾಗಾದರೆ ನೀರಿಗೆ ಒಂದು ಮೆಮೊರಿ ಇದೆಯಾ? ಈ ಚಾರ್ಜ್ಡ್ ವಾಟರನ್ನು ನಾವು ಸಹ ಮಾಡಿ
ನಮಗಿರುವ ದೈಹಿಕ ನ್ಯೂನ್ಯತೆಗಳನ್ನು ರೋಗಗಳನ್ನು ಗುಣಪಡಿಸಿಕೊಳ್ಳಬಹುದಾ ಅಂತಂದರೆ ಖಂಡಿತ ಸಾಧ್ಯ ಅಂತೇಳಿ ಡಾಕ್ಟರ್ ಇಮ್ಯಾಟೋ ಅವರುಗಳು ತಿಳಿಸಿದ್ದಾರೆ. ಅವರು ಮಾಡಿರುವ ಪ್ರಯೋಗದಲ್ಲಿ ಬಹಳ ಪ್ರಮುಖವಾಗಿ ಇಮ್ಯಾಟೋ ಏನು ಮಾಡಿದ್ದಾರೆ ಅಂತಂದರೆ ಒಂದಷ್ಟು ಗಾಜಿನ ಬಾಟಲ್ಗಳಲ್ಲಿ ನೀರನ್ನು ತಗೊಂಡಿದ್ದಾರೆ. ಕೆಲವು ಬಾಟಲ್ಗಳಲ್ಲಿರುವ ನೀರಿಗೆ ಅವರು ಬ್ಲೆಸ್ ಮಾಡಿದ್ದಾರೆ. ಅಂದರೆ ಒಳ್ಳೆಯ ಮಾತುಗಳನ್ನು ಹೇಳಿರುವಂಥದ್ದು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನನ್ನು ಸೇವನೆ ಮಾಡಿದರೆ ನನ್ನ ದೇಹದಲ್ಲಿರುವ ಎಲ್ಲ ತೊಂದರೆಗಳು, ನನ್ನ ದೇಹ ಶಕ್ತಿಯುತವಾಗುತ್ತದೆ. ಅಂದರೆ ಇಲ್ಲಿ ನೆಗೆಟಿವ್ ಗಿಂತ ನನ್ನ ದೇಹ ಶಕ್ತಿಯುತವಾಗುತ್ತದೆ, ನಾನು ಆರೋಗ್ಯವಂತನಾಗಿರ್ತೀನಿ. ಈ ಥರದ್ದು ಬಹಳಷ್ಟು ಒಂದು ಒಳ್ಳೆಯ ಮಾತುಗಳನ್ನು ಹೇಳಿರುವಂಥದ್ದು. ಇನ್ನು ಕೆಲವೊಂದು ಗಾಜಿನ ಬಾಟಲಿರುವ ನೀರಿಗೆ ಅವರು ಬೈದಿರೋ ಅಂಥದ್ದು, ಅಂದರೆ ಒಂದು ನೆಗೆಟಿವ್ ಅಫರ್ಮೇಷನ್, ನಿನ್ನನ್ನು ನಾನು ದ್ವೇಷಿಸುತ್ತೇನೆ, ನಿನ್ನನ್ನು ಕಂಡರೆ ನನಗೆ ಇಷ್ಟ ಇಲ್ಲ, ಈ ಥರದ್ದು ನೆಗೆಟಿವ್ ಆಗಿ ಹೇಳಿರುವಂತಹ ವಿಚಾರಗಳು. ಎರಡನ್ನು ಅವರು ಫ್ರೀಸರ್ನಲ್ಲಿಟ್ಟು ಆ ನೀರನ್ನು ಫ್ರೀಸ್ ಮಾಡಿದ್ದಾರೆ. ನಂತರ ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಅದನ್ನು ನೋಡಿದಾಗ, ಆ ನೀರಿನ ಒಂದು ಸ್ಟ್ರಕ್ಚರನ್ನು ನೋಡಿದಾಗ ಯಾವ ನೀರಿಗೆ ಅವರು ಒಳ್ಳೆಯ ವಿಚಾರಗಳನ್ನು ತಿಳಿಸಿದ್ರು ಅಂತಹ ವಾಟರ್ ಮಾಲಿಕ್ಯೂಲ್ಗಳ ಒಂದು ಸ್ಟ್ರಕ್ಚರ್, ಹೊರ ಒಂದು ರೂಪವನ್ನು ನೋಡಿದಾಗ ಅದ್ಭುತವಾಗಿ ಒಂದು ಒಳ್ಳೆಯ ರೂಪವನ್ನು ಪಡೆದಿರೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಯಾವುದಕ್ಕೆ ನೆಗೆಟಿವ್ ಆಗಿ ಅವರು ಬೈದಿರೋ ಅಂತಹದ್ದು, ಕೆಟ್ಟ ಮಾತು ಹೇಳಿರುವಂಥದ್ದು, ಆ ಒಂದು ನೀರಿನ ಒಂದು ಸ್ಟ್ರಕ್ಚರನ್ನು ಮೈಕ್ರೋಸ್ಕೋಪಲ್ಲಿ ನಾವು ನೋಡಿದಾಗ ಆವಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ಅದರದ ಒಂದು ಶೇಪ್ ಏನಿದೆ ಡಿಸ್ಟಾರ್ಟೆಡ್, ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಇದರ ಬಗ್ಗೆ ವೇದ ಆಸ್ಟಿನ್ ಎನ್ನುವರು ಬಹಳಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಸೀಕ್ರೆಟ್ ಇಂಟೆಲಿಜೆನ್ಸ್ ಆಫ್ ವಾಟರ್ ಅನ್ನುವ ಒಂದು ಪುಸ್ತಕದಲ್ಲಿ ಇದರ ಬಗ್ಗೆ ಬೇಕಾದಷ್ಟು ಪ್ರಯೋಗಗಳನ್ನು ಮಾಡಿ ನಡೆಸಿರುವ ಉಲ್ಲೇಖಗಳು ಇದೆ. ಹಾಗಾದರೆ ಇವರ ಒಂದು ಪ್ರಯೋಗದಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಗಾಜಿನ ಲೋಟಗಳನ್ನು ಅಥವಾ ಪೆಟ್ರಿ ಪ್ಲೇಟ್ಗಳನ್ನು ತಗೊಂಡಿದ್ದಾರೆ. ಗಾಜಿನ ಲೋಟದ ಕೆಳಗಡೆ ರಾಮನ ಚಿತ್ರವನ್ನು ಇಟ್ಟಿದ್ದಾರೆ, ಮತ್ತೊಂದು ಗಾಜಿನ ಲೋಟದ ಕೆಳಗಡೆ ರಾವಣನ ಚಿತ್ರವನ್ನು ಇಟ್ಟಿದ್ದಾರೆ. ನಂತರ ಒಂದಷ್ಟು ಸಮಯದ ಬಳಿಕ ಆ ನೀರನ್ನು ಹಾಗೆ ಒಂದು ರೆಫ್ರಿಜರೇಟರ್ನಲ್ಲಿ ಫ್ರೀಸ್ ಮಾಡಿದ್ದಾರೆ. ಆ ನಂತರ ಮೈಕ್ರೋಸ್ಕೋಪ್ ಕೆಳಗಡೆ ಅದನ್ನು ನೋಡಿದಾಗ ಪೂರ್ಣ ರಾಮನಂಗೆ ಅಲ್ಲದಿದ್ದರೂ ಸಹ ಅದೇ ಒಂದು ಹೋಲಿಕೆಯನ್ನು ಹೊಂದಿರುವಂತಹ ಕ್ರಿಸ್ಟಲ್ ಫಾರ್ಮೇಷನ್, ಆ ನೀರು ಆ ಥರ ಆಗಿರುವಂಥ ಘನೀಕರಿಸಿರೋ ಅಂಥದ್ದನ್ನು ನಾವು ಕಾಣಬಹುದು. ಈ ರೀತಿ ನಾವು ಯಾವುದೇ ಒಂದು ಚಿತ್ರಗಳಾಗಿರಬಹುದು, ಏನೇ ಒಂದು ನೀರಿನ ಕೆಳಗಡೆ ಇಟ್ಟಾಗ ಗಾಜಿನ ಲೋಟದ ಕೆಳಗೆ ಅದೇ ಚಿತ್ರದ ರೀತಿಯಲ್ಲಿ ಆ ನೀರು ಘನೀಕರಿಸಿರುವುದನ್ನು ನಾವು ಮೈಕ್ರೋಸ್ಕೋಪ್ ಮುಖಾಂತರ ನೋಡಬಹುದಾಗಿದೆ. ಇದರಿಂದ ತಿಳಿಯುವ ವಿಚಾರ ಬಹಳ ಸೂಕ್ಷ್ಮವಾದದ್ದು. ನಾವು ನೀರಿಗೆ ಬ್ಲೆಸ್ ಮಾಡಿ ಒಳ್ಳೆಯದಾಗುತ್ತೆ, ಈ ನೀರನ್ನು ಕುಡಿದ್ರೆ ಇದೊಂದು ಅಮೃತದಂತಹ ಒಂದು ದ್ರವ, ಇದನ್ನು ಕುಡಿದಾಗ ನನ್ನ ದೇಹದಲ್ಲಿರುವ ಎಲ್ಲ ಏನು ಒಂದು ಟಾಕ್ಸಿನ್ ಇದೆ ಅದು ಹಾಗೆ ಹೊರಟೋಗುತ್ತೆ, ನನ್ನ ಎಲ್ಲ ಜೀವಕೋಶಗಳು ಆರೋಗ್ಯವಂತವಾಗಿರುತ್ತೆ ಎಂದು ನಾವು ಬ್ಲೆಸ್ ಮಾಡಿ ಚಾರ್ಜ್ಡ್ ಮಾಡಿ, ನೀರನ್ನು ಚಾರ್ಜ್ ಮಾಡೋದು ಅಂತ ಅಂತೀವಿ, ಅಂದರೆ ಬ್ಲೆಸ್ಸಿಂಗ್ ಅಂತ ಅನ್ಬೋದು. ಅಥವಾ ಮಡಕೆಯಲ್ಲಿಟ್ಟು ತಾಮ್ರದ ಒಂದು ಬಿಂದಿಗೆ ಆಗ್ಬೋದು, ಲೋಟದಲ್ಲಾಗ್ಬೋದು, ಅಥವಾ ಅದು ಬೆಳ್ಳಿಯ ಲೋಟದಲ್ಲಾಗಿರ್ಬೋದು, ಅದನ್ನು ಇಟ್ಟು ನಂತರ ಅದಕ್ಕೆ ಬ್ಲೆಸ್ ಮಾಡಿ ನಾವು ಸೇವನೆ ಮಾಡಿದ್ರೆ ಎಷ್ಟೋ ಕಾಯಿಲೆಗಳಿಂದ ಇದರಿಂದ ಮುಕ್ತಿ ಸಿಕ್ಕುತ್ತೆ ಅಂತ ಬಹಳಷ್ಟು ವಿಜ್ಞಾನಿಗಳು ತಿಳಿಸಿದ್ದಾರೆ. ಕೆಲವು ಸಲ ಕಾಂಟ್ರವರ್ಸಿ ಅಂತ ಜನ ಹೇಳ್ತಾರೆ, ಆದರೂ ಸಹ ಇಲ್ಲಿ ಯಾವುದೇ ರೀತಿಯ ನಾವು ಬೇರೆ ಥರದ ನಮಗೆ ತೊಂದರೆ ಮಾಡ್ಕೊಳ್ಳೋಂಥ ಯಾವ ಪ್ರಯೋಗನೂ ಮಾಡ್ತಾ ಇಲ್ಲ. ಕುಡಿಯುವ ನೀರಿಗೆ ನಾವು ಒಳ್ಳೆಯದನ್ನು ಹೇಳಿ ಕುಡಿತಾ ಇದ್ದೀವಿ. ಅದೇ ರೀತಿ ಅದಕ್ಕೆ ಹೇಳ್ತಾರೆ ನಾವು ಹಿರಿಯರಿಂದ ಆಶೀರ್ವಾದ ಪಡಿಬೇಕು. ಕಾರಣ ದೇಹದಲ್ಲಿ ವಾಟರ್ ಇದೆ, ಚಾರ್ಜ್ಡ್ ವಾಟರ್, ಅದು ಅವರ ಆಶೀರ್ವಾದ, ಅವರ ವಾಕ್ಯಗಳು ಏನಿದೆ ಅದು ನಮ್ಮ ದೇಹದಲ್ಲಿರುವ ದ್ರವವನ್ನು ಚಾರ್ಜ್ ಮಾಡುತ್ತೆ. ಚಾರ್ಜ್ ಮಾಡಿದ ದ್ರವದಿಂದ ನಮಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಹಿರಿಯರ ಆಶೀರ್ವಾದ ಬಹಳ ಮುಖ್ಯ. ಒಳ್ಳೆಯದನ್ನು ಮಾತಾಡಿ ಅಂತ ಯಾವಾಗಲೂ ಹೇಳ್ತಾರೆ, ಒಳ್ಳೆಯದನ್ನು ಯೋಚನೆ ಮಾಡಿ ಅಂತಾರೆ. ಅದೇ ರೀತಿ ನಾವು ಏನೇ ಸೇವನೆ ಮಾಡಬೇಕಾದರೂ ಒಳ್ಳೆಯದನ್ನು ಹೇಳಿಕೊಂಡು ಆ ಆಹಾರವನ್ನು ಸೇವನೆ ಮಾಡಿದಾಗ, ಒಳ್ಳೆಯದನ್ನು ಹೇಳಿಕೊಂಡು ಆ ನೀರನ್ನು ಸೇವಿಸಿದಾಗ ಖಂಡಿತವಾಗಲೂ ನಮಗೆ ಗೊತ್ತಿಲ್ಲದಲ್ಲೇ ನಮ್ಮ ದೇಹದಲ್ಲಿ ಕೆಲವೊಂದು ರಾಸಾಯನಿಕ ಪ್ರಕ್ರಿಯೆಗಳು ನಡೆದು ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನು, ಅನಾರೋಗ್ಯವನ್ನು ತೊಡೆದು ಹಾಕಿ ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುವಂಥ ಶಕ್ತಿ ನೀರಿಗೆ ಇದೆ. ಅದಕ್ಕೆ ಹೇಳ್ತಾರೆ ನೀರಿಗೆ ಭಾವನೆಗಳಿದೆ, ಭಾವನೆಗಳನ್ನು ಅದು ಕಂಟಿನ್ಯೂ ಮಾಡುತ್ತೆ. ಹಾಗಾಗಿ ನೀರಿಗೆ ಅತ್ಯಂತ ಒಂದು ಹೆಚ್ಚಿನ ಸ್ಥಾನಮಾನವನ್ನು ನಾವು ಕೊಟ್ಟಿರೋದು. ನಾವು ನದಿಗಳನ್ನು ಎಲ್ಲ ಹೆಣ್ಣಿಗೆ ಹೋಲಿಸ್ತೀವಿ, ಎಲ್ಲ ನದಿಗಳಿಗೂ ಹೆಣ್ಣು ದೇವರ ಹೆಸರುಗಳನ್ನು ಇಡ್ತೀವಿ. ಕಾರಣ ಅದಕ್ಕೆ ಒಂದು ಶಕ್ತಿ ಇದೆ, ಅದಕ್ಕೆ ಒಂದು ಮೆಮೊರಿ ಇದೆ.
ಅದು ನಮಗೆ ಒಳಿತನ್ನು ಮಾಡುತ್ತೆ ಎನ್ನುವ ಒಂದು ದೃಷ್ಟಿಕೋನದಿಂದ. ಹಾಗಾಗಿ ಹಿಂದಿನ ಕಾಲದಲ್ಲಿ ದೇವಸ್ಥಾನದ ಬಳಿ ಇಟ್ಟಿರುವ ನೀರು ಕುಡಿತಾ ಇದ್ರು. ಕಾರಣ ಅದಕ್ಕೆ ಒಂದು ಶಕ್ತಿ ಇದೆ. ಆ ದೇವಸ್ಥಾನದ ಸುತ್ತ ಇರುವ ಒಂದು ಸಕಾರಾತ್ಮಕವಾದ ಧನಾತ್ಮಕ ಶಕ್ತಿ ಆ ನೀರಿನಲ್ಲಿ ಅಡಕವಾಗಿದೆ, ಅದು ಚಾರ್ಜ್ ಆಗಿದೆ. ಹಾಗಾಗಿ ಆ ನೀರಿನ ಸೇವನೆ, ತೀರ್ಥದ ಸೇವನೆ, ನೀರಿನ ಸೇವನೆ ನಮ್ಮಲ್ಲಿ ಎಲ್ಲ ರೀತಿಯ ಆರೋಗ್ಯವನ್ನು ತಂದುಕೊಡುತ್ತೆ ಎನ್ನುವ ಒಂದು ಪ್ರತೀತಿ ಇತ್ತು. ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ನೀರಿಗೆ ಈ ಒಂದು ಭಾವನೆಗಳನ್ನು ಕ್ಯಾರಿ ಮಾಡುವಂತಹ ಒಂದು ಶಕ್ತಿ ಇದೆ. ಹಾಗಾಗಿ ಅದನ್ನು ಚಾರ್ಜ್ ವಾಟರ್ ಅಂತ ನಾವೇನು ಕರಿತೀವಿ, ಅದು ಮುಂದಿನ ದಿನದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯದ ಸುಧಾರಣೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನೀರು ಕೇವಲ ನೀರಲ್ಲ, ಅದೊಂದು ಶಕ್ತಿ ಅಂತಲೇ ನಾವು ಹೇಳಬಹುದು. ನಮಸ್ಕಾರ.